Indian housewife. I don't ever slow up, no I don't take shit. I got no love for the fakeness. If you ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶಿವರಾಮನವಮಿ ಹಬ್ಬದ ವ್ಲಾಗ್. ಆ್ಯಂಡ್ ತುಂಬ ಚೆನ್ನಾಗಿ ಕೇಳ್ತಾನೆ ಇದ್ದೀರಾ, ವ್ಲಾಗ್ ಹಾಕಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ಅಂತ ಆವಾಜ್ ಆಗ್ತಿದ್ದೀರಾ. ದಟ್ಸ್ ಓಕೆ, ಖುಷಿ ಆಗುತ್ತೆ. ಆ್ಯಂಡ್ ಹಬ್ಬದ ದಿನ ಒಂದು ಸಿಂಪಲ್ ಆಗಿರೋ ಕಾಟನ್ ಸ್ಯಾರಿನ ವೇರ್ ಮಾಡಿದ್ದೆ. ಮಾರ್ನಿಂಗ್ ಒಂದು ಸ್ವಲ್ಪ ಲೇಟಾಗೆ ಶುರುವಾಯ್ತು ಅವತ್ತು. ನನಗೆ ನೈಟ್ ಒಂದು ಸ್ವಲ್ಪ ಕೆಲಸ ಇತ್ತು, 3 o'clock ಆಯಿತು. ನಾರ್ಮಲಾಗಿ 6 ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟು ಹೊಸ್ಲೆಲ್ಲ ಕ್ಲೀನಾಗೆ ಒರೆಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಮತ್ತು ಒಂದು ಪುಟಾಣಿ ರಂಗೋಲಿ ಎಲ್ಲ ಹಾಕೋದು ಮಾಡ್ಕೊಳ್ತೀನಿ. ಪ್ರತಿಯೊಬ್ಬಕ್ಕೂ ಬೆಳಗ್ಗೆ 6 o'clock ಅಷ್ಟರಲ್ಲಿ ಎಲ್ಲ ಪೂಜೆ ಕೆಲಸ ಎಲ್ಲ ಮುಗಿಸಿರ್ತಿದ್ದೆ. ಬಟ್ ಅವತ್ತು ಶಿವರಾಮನವಮಿ ಹಬ್ಬಕ್ಕೆ 6 o'clockಗೆ ಸ್ಟಾರ್ಟ್ ಆಯಿತು ಬಿಡಿ. ದಟ್ಸ್ ಓಕೆ, ಯಾವಾಗಲೂ ಒಂದೇ ಥರ ಇರೋದಕ್ಕಾಗಲ್ಲ ಅನ್ನೋದಕ್ಕಿದೆ ಒಂದು ಎಕ್ಸಾಂಪಲ್ ಅಂದ್ಕೊಂಡು ಒಂದು ಪುಟ್ಟ ರಂಗೋಲಿ, ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡು ವಿಗ್ರಹಗಳನ್ನೆಲ್ಲ ತೊಳ್ಕೊಳ್ತಿದ್ದೀನಿ. ಆ್ಯಂಡ್ ಪೂಜೆ ಐಟಮ್ ಎಲ್ಲ ಲಾಸ್ಟ್ ಉಗಾದಿ ಹಬ್ಬಕ್ಕೆ ನಮ್ಮ ಅಜ್ಜಿ ಬಂದಿದ್ದರು. ನಾನು ಅವತ್ತು ಹಬ್ಬ ಮಾಡೋಂಗಿರಲಿಲ್ಲ, ಉಗಾದಿ ಹಬ್ಬ ಅವತ್ತು ನಮ್ಮ ಅಜ್ಜಿನೇ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದರು. ಸೊ ನಾನೇನು ದೇವ್ರ ಮನೆ ಪೂಜೆ ಐಟಮ್ ಏನು ತೊಳ್ಕೊಳ್ಳೋಂಗಿರಲಿಲ್ಲ. ಕೆಲವೊಂದು ಇವಾಗ ನೈವೇದ್ಯಕ್ಕೆ ಇಡೋ ಅಂಥ ತಟ್ಟೆ ಎಲ್ಲ ಇನ್ನೊಂದ್ಸರಿ ಕ್ಲೀನಾಗೆಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಳ್ತಿದ್ದೀನಿ. ಆ್ಯಂಡ್ ಏನು ಅಂತಂದರೆ ಹಬ್ಬ ಅಂತ ಅಂದರೆ ಇಷ್ಟ. ನಂಗೆ ನಾಳೆ ಹಬ್ಬ ಇದೆ ಅಂದ್ರೇ ಇವತ್ತೇ ನಾಳೆ ಹಬ್ಬ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅನ್ನೋ ಥರ ಸಿಂಪಲಾಗೆ ಮಾಡೋದು. ಬಟ್ ಒಂಥರ ಖುಷಿ, ನನಗೊಂಥರ ಎಕ್ಸೈಟ್ಮೆಂಟ್ ಅಷ್ಟೇ. ಕೆಲವೊಂದು ಹಣ್ಣುಗಳನ್ನೆಲ್ಲ ನೈವೇದ್ಯಕ್ಕೆ ಇಡೋಕ್ಕೆ ಕ್ಲೀನಾಗೆಲ್ಲ ವಾಶ್ ಮಾಡಿಕೊಂಡು ದೇವ್ರ ಮನೆಯಲ್ಲೆಲ್ಲ ಒಂದ್ಸರಿ ಕ್ಲೀನಾಗಿ ಒರೆಸ್ಕೊಂಡು ಸಿಂಪಲಾಗಿ ಹೂವು ಎಲ್ಲ ಇಟ್ಟು ದೀಪ ಹಚ್ತಿದ್ದೀನಿ. ಏನಿದೆ ಇರೋದ್ರಲ್ಲಿ ನೆಮ್ಮದಿಯಾಗಿ ತೃಪ್ತಿಯಾಗಿ ಪೂಜೆ ಮಾಡಬೇಕು, ನನ್ನ ಕಾನ್ಸೆಪ್ಟ್ ಆ ಥರ. ಈ ಪೂಜೆ ಅಂತ ಎಲ್ಲ ಬಂದರೆ ನಾನು ಸಿಂಪಲ್ ಆಗೇನೆ, ನಾನೇನು ತುಂಬ ಅದ್ದೂರಿಯಾಗಿ ಮಾಡಲ್ಲ. ನಾರ್ಮಲಾಗಿ ಸಿಂಪಲಾಗಿ ಹೂವು ಇಟ್ಟು ನೆಮ್ಮದಿಯಿಂದ ತೃಪ್ತಿಯಿಂದ ಪೂಜೆ ಮಾಡ್ತೀನಿ. ಬಟ್ ಇಷ್ಟಪಟ್ಟು ನನ್ನ ಸಣ್ಣ ಕೆಲಸನೂ ಆಗಲಿ ಅದನ್ನು ತುಂಬ ಇಷ್ಟಪಟ್ಟು ತೃಪ್ತಿಯಾಗಿ ಮನಸ್ಸಿಂದ ಮಾಡ್ತೀನಿ. ಅದನ್ನು ತುಂಬ ನಂಬ್ತೀನಿ. ಆ್ಯಂಡ್ ಮಕ್ಳಿಗೂ ಅಷ್ಟೇ ಪೂಜೆ ಎಲ್ಲ ಮಾಡು ಅಂತ ಅವ್ರಿಗೂ ಕೊಟ್ಟು ಅವ್ರ ಕೈಯಲ್ಲೂ ಪ್ರತಿ ಸಲ ಹಬ್ಬಕ್ಕಾಗಿರ್ಬೋದು ಅಥವಾ ನಾನು ಪೂಜೆ ಮಾಡ್ತಾಯಿದ್ರೆ ಅವ್ರಿಗೂ ಮಾಡೋಕ್ಕೆ ಕೊಡ್ತೀನಿ. ನಾನು ಏನಾರ ಕೆಲಸ ಮಾಡ್ತಾಯಿದ್ರೆ ಅವ್ರ ಹತ್ರ ಮಾತಾಡಿಕೊಂಡು ನಾನು ಏನು ಮಾಡ್ತಿದ್ದೀನಿ ಅವ್ರಿಗೂ ತಿಳಿಸಿ ಮಾಡ್ಕೊಂಡು ಹೋಗ್ತೀನಿ. ಬಿಕಾಸ್ ಏನಂದರೆ ನಾವಾಗ ಏನು ಮಾಡ್ತಿದ್ದೀವಿ ಆ ಕೆಲಸ ಅವ್ರಿಗೂ ಗೊತ್ತಾಗಬೇಕು, ಅವ್ರಿಗೂ ತಿಳಿಸ್ಬೇಕು. ಆವಾಗ ಅವರು ಅದನ್ನು ಕಲಿತಾ ಬರ್ತಾರೆ. ಮಕ್ಕಳು ಅಂತ ಬಂದರೆ ನಾವು ಏನು ಹೇಳ್ತೀವಿ, ಏನು ಮಾತಾಡ್ತೀವಿ, ನಾವು ಇವಾಗಲಿಂದ ಏನು ಕಲಿಸ್ತೀವಿ ಅದು ದೊಡ್ಡವ್ರು ಆದಮೇಲೂ ಬರುತ್ತೆ. ಆ್ಯಂಡ್ ಈಗ ನಾವು ಅವ್ರಿಗೆ ಒಳ್ಳೆ ರೀತಿ ಹೆಂಗೆ ನಡ್ಕೋಬೇಕು, ಹೆಂಗಿರಬೇಕು, ಹೆಂಗೆ ಹೋಗಬೇಕು ಅಂತ ಹೇಳ್ಕೊಟ್ಟಿಲ್ಲ ಅಂದರೆ ಅವರು ತುಂಬ ಸ್ಟ್ರಗಲ್ಸ್ ಫೇಸ್ ಮಾಡಬೇಕಾಗತ್ತೆ. ಆ್ಯಂಡ್ ನನಗೆ ನನ್ನ ಲೈಫಲ್ಲಿ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಏನು ಅಂತ ಅಂದರೆ, ನಾವು ಚಿಕ್ಕವಾಗಲೇ ನಮ್ಗೆ ಹೆಂಗಿರಬೇಕು, ಹೆಂಗೆ ಹೋಗಬೇಕು ಏನು ಅಂತ ಕರೆಕ್ಟಾಗಿ ಹೇಳ್ಕೊಡೋರು ಇದ್ದಿದ್ರೆ ನಾವು ಯಾವುದೇ ಒಂದು ರಾಂಗ್ ಸ್ಟೆಪ್ ತೊಗೊಳ್ತಾ ಇರಲಿಲ್ಲ. ಓಕೆನಾ, ಯಾರ ಹತ್ರನೂ ಬೆರಳೆತ್ತಿ ನೋಡಿಸ್ಕೊಳ್ಳೋ ಹಂಗೆ ಬದುಕ್ತಾ ಇರಲಿಲ್ಲ ಅಂತ ನನಗೆ ತುಂಬ ಸರಿ ಅನಿಸಿದೆ. ಸೊ ಮದರ್, ಅಪ್ಪ ಅಮ್ಮ ಹೆಂಗೆ ನೀವು ಮಕ್ಳಿಗೆ ಕಲಿಸ್ತೀವಿ, ಹೆಂಗೆ ಹೇಳ್ಕೊಡ್ತೀವಿ ಅನ್ನೋದು ತುಂಬ ತುಂಬ ಮ್ಯಾಟರ್ ಆಗುತ್ತೆ. ಮಕ್ಕಳನ್ನ ಬೆಳೆಸೋ ಅಂಥ ಜವಾಬ್ದಾರಿ ಅನ್ನೋದು ದಿ ಬೆಸ್ಟ್ ಹಾಗೆ ಮಾಡಲೇಬೇಕಾಗತ್ತೆ. ಆ್ಯಂಡ್ ಪ್ರಿಯಾರಿಟಿ ಫಸ್ಟ್ ಮಕ್ಕಳು ಬೆಳೆಸೋ ಅಂಥದ್ರಲ್ಲಿ ಕೊಡಬೇಕಾಗತ್ತೆ. ನಾವು ಏನು ಕೆಲಸ ಮಾಡ್ತೀವೋ ಏನು ಬಿಡ್ತೀವೋ ಮಕ್ಕಳನ್ನ ಬೆಳೆಸೋದೇ ನಮ್ಮ ಟಾಪ್ ಪ್ರಿಯಾರಿಟಿ ಆಗಿ ಇಟ್ಕೋಬೇಕು ಅಂತ ನಂಗೆ ಅನಿಸುತ್ತೆ. ತೃಪ್ತಿಯಾಗೆ ಪೂಜೆ ಅಂತೂ ಮುಗೀತು. ಈಗ ನನ್ನ ಅಡುಗೆ ಮಾಡೋ ಅಂಥ ಪ್ರಿಪ್ರೇಷನ್ಸ್ ಆ್ಯಂಡ್ ಪೂಜೆ ಎಲ್ಲ ಆಯಿತು. ಇವಾಗ ಒಂದು ಸ್ವಲ್ಪ ಪಾನಕ ಎಲ್ಲದಕ್ಕೂ ರೆಡಿ ಮಾಡಿಟ್ಟಿದ್ದೀನಿ. ಹೆಸರುಬೇಳೆ ಎಲ್ಲ ನೆನೆಸಿಟ್ಟಿದ್ದೀನಿ. ಈಗ ಹೆಸರುಬೇಳೆ ಪಾನಕ ಎಲ್ಲ ಇಟ್ಟು ನೈವೇದ್ಯಕ್ಕಿಟ್ಟು ಮತ್ತು ನಾವು ಮಾವಿನಕಾಯಿ ಚಿತ್ರಾನ್ನ ಮಾಡಿ ತಿನ್ನೋದು. 10 ಗಂಟೆ ಆಗುತ್ತೆ, ಪರವಾಗಿಲ್ಲ. ಟ್ರಸ್ಟ್ ಮೀ, ನಾನು ಪ್ರತಿ ಹಬ್ಬಕ್ಕೂ ಅಷ್ಟೇ, ಯಾವಾಗ್ಲೂ ಅಷ್ಟೇ 8 ಗಂಟೆ 8:15 ಪಕ್ಕ ಊಟ ಎಲ್ಲ ರೆಡಿ ಇರುತ್ತೆ. ಬಟ್ ಹೇಳಿದ್ನಲ್ಲ ಅವತ್ತು ಸ್ವಲ್ಪ ಲೇಟ್ ಆಯ್ತಂತ ಮಾಡ್ಕೊಳ್ತಾ ಇದ್ದೀನಿ. ಮಾವಿನ ಎಲೆ ಎಲ್ಲ ತರಿಸಿದ್ದೆ, ಬಾಳೆ ಎಲೆ ಎಲ್ಲ ತರಿಸಿದ್ದೆ. ಹಬ್ಬಕ್ಕೆ ಬಾಳೆ ಎಲೆ ಇದ್ದರೆ ಅದೊಂಥರ ವೈಬು, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಾಳೆ ಎಲೆ ಊಟ ಮಾಡೋಕ್ಕೆ ಅಂದ್ಬಿಟ್ಟು ತರಿಸಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದೇ ಹೆಸರುಬೇಳೆ ನೀರು ಕೊಡ್ಲಾ? ತಂಪು ಹಬ್ಬದ ಅಡುಗೆನು, ಶಿವರಾಮನವಮಿ ಹಬ್ಬ ಅಂದರೆ ಎಲ್ಲರೂ ಮಾಡೋವಂಥದ್ದು ಪಾನಕ, ಹೆಸರುಬೇಳೆ, ಮಜ್ಜಿಗೆ. ನಾನು ಕೂಡ ಅದನ್ನೇ ಮಾಡ್ತಿದ್ದೀನಿ. ಇಲ್ಲಿ ಬೆಲ್ಲ, ಉಂಡೆ ಬೆಲ್ಲ ಬರುತ್ತಲ್ವ ಅದನ್ನು ಚೆನ್ನಾಗಿ ಹೊಡ್ಕೊಂಡು ಒಂದು ಸ್ವಲ್ಪ ನೀರಿಗೆ ಹಾಕಿ ನೆನೆಸಿ, ಮತ್ತು ಇವಾಗ ಹೆಸರುಬೇಳೆಗೆ ಸ್ವಲ್ಪ ಮೊಸರನ್ನ, ಚಿತ್ರಾನ್ನ ಎಲ್ಲ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಎಲ್ಲ ಅದನ್ನು ಈಗ ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಫಸ್ಟಿಗೆ ಕ್ಲೀನಾಗಿ ಒಂದು ಸ್ವಲ್ಪ ಏನೇನು ವೆಜಿಟೇಬಲ್ಸ್ ಬೇಕು ಎಲ್ಲನೂ ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ.
ಅಷ್ಟರಲ್ಲಿ ಬೆಲ್ಲ ಕೂಡ ನೆನ್ಕೊಳ್ಳುತ್ತೆ. ಆ್ಯಂಡ್ ಕ್ವಿಕ್ಕಾಗಿ ಸಿಂಪಲ್ ಅಲ್ವಾ, ಬೇಗ ಆಗಿಬಿಡುತ್ತೆ. ವೆರಿ ಸಿಂಪಲ್. ಚಿತ್ರಾನ್ನ ಸಿಂಪಲ್ಲು, ಮೊಸರನ್ನ ಸಿಂಪಲ್ಲು, ಹೆಸರುಬೇಳೆ ಎಲ್ಲ ವೆಜ್ಜೀಸ್ನೆಲ್ಲ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡೋದು ವೆರಿ ಸಿಂಪಲ್. ಬೇಗ ಬೇಗ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಪಾನಕ, ರಾಮನವಮಿ ಹಬ್ಬಕ್ಕೆ ಪಾನಕ ಈಸ್ ಕಂಪಲ್ಸರಿ. ಅದು ಕರ್ಬೂಜ ಹಣ್ಣಿನಿಂದ ಮಾಡೋವಂಥ ಪಾನಕ ಸಕ್ಕತ್ತಾಗಿರುತ್ತೆ. ಇಟ್ಸ್ ಮೈ ಫೇವ್ರೇಟ್. ಕರ್ಬೂಜ ಹಣ್ಣು ಅಷ್ಟೇ ಹಿಂದಿನ ದಿನವೇ ತರಿಸಿದ್ದೆ, ಚೆನ್ನಾಗಿ ಹಣ್ಣಾಗಿತ್ತು. ಹೊಟ್ಟೆಲ್ಲ ಸುಲ್ಕೊಂಡು ಬೆಲ್ಲ ಕೂಡ ನೆನೆಸಿದ್ದೆ. ಆ್ಯಂಡ್ ಬೆಲ್ಲ ಏನು ಗೊತ್ತಾ, ಕಲ್ಲು ಬೆಲ್ಲನೇ ಇರಬೇಕು. ಪುಡಿ ಬೆಲ್ಲ ಹಾಕಿದ್ರೂ ಚೆನ್ನಾಗಿರಲ್ಲ, ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ರೂ ಚೆನ್ನಾಗಿರಲ್ಲ. ಪಾನಕಕ್ಕೆ ನಾರ್ಮಲ್ ಉಂಡೆ ಬೆಲ್ಲ ಬರುತ್ತಲ್ವ, ಅದನ್ನೇ ಹಾಕಬೇಕು, ಅವಾಗಲೇ ಚೆನ್ನಾಗಿರೋದು. ಹಾಗೆ ಕರ್ಬೂಜ ಹಣ್ಣನ್ನ ಕೈಯಿಂದ ಕ್ಯೂಚ್ ಮಾಡಿದ್ರೇ ಚಂದ. ಆ್ಯಂಡ್ ಅವಾಗಲೆಲ್ಲ ನಮ್ಮ ಅಮ್ಮಂದ್ರು ಮಾಡ್ತಾ ಇದ್ರಲ್ವ, ಸಕ್ಕತ್ತಾಗಿರ್ತದೆ. ಅದೇ ಥರ ಕ್ಯೂಚ್ ಮಾಡಿದ್ರೇ ರುಚಿ ಚೆನ್ನಾಗಿರೋದು, ಮಿಕ್ಸಿಗೆ ಹಾಕಿದ್ರೂ ರುಚಿ ಬರಲ್ಲ. ಆ್ಯಂಡ್ ಯಾಲಕ್ಕಿ ಪುಡಿ ಮಾಡಿಕೊಂಡು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಸಾಲ್ಟನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಸಾಲ್ಟು ಲೆಮನ್ ಆ್ಯಡ್ ಮಾಡಿ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಯಾಲಕ್ಕಿನೂ ಅಷ್ಟೇ ಮಿಸ್ ಮಾಡಲೇಬೇಡಿ. ಆ್ಯಂಡ್ ಸ್ವಲ್ಪ ಚೂರು ಲೆಮನ್ನು, ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕತ್ತಾಗಿರೋಂಥ ಕರ್ಬೂಜ ಹಣ್ಣಿನ ಪಾನಕ ರೆಡಿ ಆಗುತ್ತೆ. ಆ್ಯಂಡ್ ಸಕ್ಕತ್ತಾಗಿರುತ್ತೆ. ಪಾನಕ ರೆಡಿ ಆಯಿತು. ಈಗ ಹೆಸರು ಬೇಳೆಗೆ ಎಲ್ಲ ಕೂಡ ರೆಡಿ ಮಾಡಿ ಇಟ್ಟಿದ್ದೆ ಮೊಸರನ್ನಕ್ಕೂ. ಆ್ಯಂಡ್ ಹೆಸರು ಬೇಳೆಗೆ ಒಂದು ಹಾಫ್ ಆನ್ ಅವರ್ಸ್ ಚೆನ್ನಾಗಿ ನೆನೆಸ್ಬೇಕಾಗತ್ತೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕ್ಯಾರೆಟು, ಸೌತೆಕಾಯಿ, ಒಂದು ಸ್ವಲ್ಪ ದಾಳಂಬ್ರೆ ಹಣ್ಣು, ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಒಗ್ಗರಣೆ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ಆ್ಯಂಡ್ ಈರುಳ್ಳಿ ಹಾಕಲ್ಲ ಕೆಲವರು, ನಾನು ಹಾಕ್ತೀನಿ, ಯಾಕಂದರೆ ನಮ್ಮ ಮನೆಯವ್ರಿಗೆ ಇಷ್ಟ ಅಂತ. ಆ್ಯಂಡ್ ನೈವೇದ್ಯಕ್ಕೆ ಹಾಕಬಾರ್ದು ಅಂತಾರೆ. ಆ್ಯಂಡ್ ಮಿಸ್ಸಾಗಿ ಹಾಕಿದ್ದೀನಿ. ನೈವೇದ್ಯಕ್ಕೆ ಇಡೋಂಗಿದ್ರೆ ನೆಕ್ಸ್ಟ್ ಟೈಮ್ ಹಾಕಲ್ಲ. ಆ್ಯಂಡ್ ಈಗ ಮಜ್ಜಿಗೆ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಮೊಸರನ್ನೆಲ್ಲ ಗಂಟಿಲ್ದಂಗೆ ಕಲಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು, ಮತ್ತು ಈಗ ಒಗ್ಗರಣೆಗೆ ನಾನು ಈರುಳ್ಳಿ, ಒಂದು ಸ್ವಲ್ಪ ನಾರ್ಮಲ್ ಒಗ್ಗರಣೆಗೆ ಏನೇನು ಹಾಕ್ತಾರೆ ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಶುಂಠಿನ ಆ್ಯಡ್ ಮಾಡ್ಕೊಂಡಿರ್ತೀನಿ, ಹಸಿರು ಮೆಣಸಿನ ಹಾಕ್ಕೊಂಡಿರ್ತೀನಿ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಮಜ್ಜಿಗೆ ಕೂಡ ಸಿಂಪಲ್ ರೆಡಿ ಆಗಿರುತ್ತೆ. ಮಿಸ್ ಮಾಡದೆ ಶುಂಠಿನ ಹಾಕಿ ಚೆನ್ನಾಗಿರುತ್ತೆ. ಅನ್ನ ಕೂಡ ಇತ್ತು, ಚಿತ್ರಾನ್ನಕ್ಕೆ ಮಾಡ್ಕೊಂಡಿದ್ನಲ್ಲ, ಅನ್ನನ ಚೆನ್ನಾಗಿ ಆರಿಸ್ಕೊಂಡು ನಾನು ಮೊಸರು ಹಾಕ್ಕೊಂಡು ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಸ್ವಲ್ಪ ಶುಂಠಿ, ಇಂಗು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದಷ್ಟೇ. ಅದರ ಜೊತೆಗೆ ನಮಗೆ ಎಕ್ಸ್ಟ್ರಾ ಟೇಸ್ಟಿಯಾಗಿ ಸ್ವೀಟಾಗಿ ಇಷ್ಟಪಟ್ಟು ತಿನ್ನೋಕ್ಕೋಸ್ಕರ ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ದಾಳಂಬ್ರೆ ಹಣ್ಣನ್ನು ಹಾಕ್ಕೊಂಡ್ರೆ ಸಕ್ಕತ್ತಾಗಿರೋಂಥ ಮೊಸರನ್ನೂ ರೆಡಿ. ಆ್ಯಂಡ್ ಅಡುಗೆಗಳು ಅಷ್ಟಾಗಿ ಆಗೋಯ್ತು. ಯಾಕಂದರೆ ವೆರಿ ಬೇಸಿಕ್ ಅಲ್ವಾ, ಪಾನಕ, ಹೆಸರುಬೇಳೆ, ಚಿತ್ರಾನ್ನ, ಮಜ್ಜಿಗೆ, ಮೊಸರನ್ನ. ಆ್ಯಂಡ್ ಸಖತ್ ಒಂಥರ ಲೈಟಾಗಿ ಆ್ಯಂಡ್ ಹೊಟ್ಟೆ ತುಂಬ ತೃಪ್ತಿಯಾಗಿ ಕಲರ್ಫುಲ್ ಊಟನ ಸವಿಯೋಂಥ ಟೈಮ್. ಈಗ ಮುಂಚೆ ಫಸ್ಟ್ ನೈವೇದ್ಯಕ್ಕೆ ದೇವ್ರಿಗೆ ಇಟ್ಬಿಟ್ಟು ಮತ್ತು ನಾವು ತಿನ್ನೋವಂಥದ್ದು ಮಣ್ಣಿಂದು ಮಡಿಕೆಗಳೆಲ್ಲ ಇತ್ತು, ಅದರಲ್ಲೇ ಒಂದು ಸ್ವಲ್ಪ ಹಾಕಿ ಇಟ್ಟೆ. ಚೆನ್ನಾಗಿರುತ್ತೆ, ತಣ್ಣಗಿರುತ್ತೆ ಅಂದ್ಬಿಟ್ಟು. ಪಾನಕಕ್ಕೆ ಒಂದು ಸ್ವಲ್ಪ ತುಳಸಿ ಎಲೆ ಹಾಕಿದ್ದೆ, ಒಳ್ಳೇದು ಅಂದ್ಬಿಟ್ಟು. ಎಲ್ಲ ಆಯ್ತಲ್ವಾ, ಸೊ ಹಂಗಾಗಿ ಇವಾಗ ನೈವೇದ್ಯಕ್ಕೆ ಇಟ್ಬಿಡೋಣ ಫಸ್ಟು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೈವೇದ್ಯಕ್ಕೆ ಇಡೋದಕ್ಕೆ ಅಂತಲೇ ಸಪ್ರೇಟ್ ಬೌಲ್ಸ್ ಎಲ್ಲ ಇಟ್ಕೊಂಡಿರ್ತೀನಿ. ದೇವ್ರಿಗೆಲ್ಲ ಆಯಿತು. ಇವಾಗ ನಮ್ಮ ಪತಿ ದೇವ್ರ ಟರ್ನು. ಫಸ್ಟ್ ಅವ್ರಿಗೆ ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ಕರ್ಬೂಜ ಹಣ್ಣು ಜ್ಯೂಸ್ ಕುಡಿತಾ ಒಂದು ಸಣ್ಣದಾಗಿ ಒಂದು ಬೀಜ ಸಿಗುತ್ತೆ, ಕರ್ಬೂಜ ಹಣ್ಣಲ್ಲಿ ಇರುತ್ತಲ್ವ ಅದನ್ನು ಕೂಡ ಪಾಯಿಂಟ್ ಔಟ್ ಆಗ್ತಾರೆ, ಇದು ಬೀಜ ಹಾಕ್ಬಾರ್ದು ಕಣೆ ಅಂತ. ನನಗೇನು ಗೊತ್ತಿಲ್ವಾ, ಅಯ್ಯೋ ಏನೋ ಒಂದೊಂದು ಹುಡುಕ್ತಾರೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈಗ ಅಂದ್ಕೊಳ್ತಾರೆ ಎಲ್ಲ ಪಾಸಿಟಿವನ್ನೇ ನೋಡಿಸ್ತಾರೆ ಅಂತ. ನೋಡಿ, ನೆಗೆಟಿವ್ಗೂ ಹೇಳ್ತಾರೆ, ಪಾಯಿಂಟ್ ಔಟ್ ಎಲ್ಲದನ್ನು ಮಾಡ್ತಾರೆ. ಎಲ್ಲ ತೆಗೆದ್ರೆ ಹಾಕೋದು, ಒಂದು ಬೀಜನೂ ಸಿಗ್ತಾರೆ. ಅದೇ ಒಂದು ಮಿಸ್ ಆಗಿ ಬಿದ್ದಿರೋದು. ಎಷ್ಟಿರುತ್ತೆ ಗೊತ್ತಾ ಅದ್ರಲ್ಲಿ ಬೀಜ? ಹಾಂ, ತಣ್ಣಗೈತಾ ನಿಜ? ಮಿಲನ್ ಮಸ್ಕ್ ಮಿಲನ್ ಆಯ್ತಾ? ಊಟ ತಿಂಗಳು ಆಮೇಲೆ ಮಜ್ಜಿಗೆ. ಚೆನ್ನಾಗಿಲ್ಲ, ಸೂಪರ್. ಸಾರಿ
ಈ ಹಬ್ಬಕ್ಕೆ ತುಂಬ ಸಿಂಪಲ್ ಅಡುಗೆಗಳಾದರೂ ತುಂಬ ರುಚಿಯಾಗಿರುತ್ತೆ. ಕರ್ಬೂಜ ಹಣ್ಣಿನ ಜ್ಯೂಸ್ ಆಗಿರ್ಬೋದು, ಮೊಸರನ್ನ, ಮಾವಿನಕಾಯಿ ಚಿತ್ರಾನ್ನ ಅದೆಲ್ಲ ಎಷ್ಟು ಚಂದ ಇರುತ್ತೆ ಅಲ್ವಾ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಕರ್ಬೂಜ ಹಣ್ಣು ಜ್ಯೂಸ್ ಅಂದರೆ ತುಂಬ ಫೇವ್ರೆಟ್ ನನಗೆ. ಆ್ಯಂಡ್ ತೃಪ್ತಿಯಾಗಿ ಖುಷಿಯಾಗಿ ಕುಡಿದೆ. ಆ್ಯಂಡ್ ನಾನು ಕೊಂಚ ಕರ್ಬೂಜ ಹಣ್ಣೆಲ್ಲ ಜ್ಯೂಸ್ ಎಲ್ಲ ಕುಡಿದು ಮಕ್ಳಿಗೂ ಎಲ್ಲ ಇಡ್ತಾ ಇದ್ದೀನಿ. ಆ್ಯಂಡ್ ಲಿಟ್ರಲಿ ನಾನು ಪ್ರತಿಯೊಂದು ಮೂಮೆಂಟನ್ನು ಆ ಪ್ರೆಸೆಂಟನ್ನು ತುಂಬ ಎಂಜಾಯ್ ಮಾಡ್ತೀನಿ. ಮೇ ಬಿ ಒಂದು ಸಣ್ಣ ಮೂಮೆಂಟ್ ಆಗಿರ್ಬೋದು, ನಾನು ಅದನ್ನು ಎಂಜಾಯ್ ಮಾಡ್ತೀನಿ. ನನಗದು ತುಂಬ ಖುಷಿ ಕೊಡುತ್ತೆ. ಚಿಕ್ಕ ಚಿಕ್ಕ ಮೂಮೆಂಟ್ಸು ನನಗೆ ಇದರಲ್ಲೇ ತುಂಬ ಖುಷಿ ಕೊಡುತ್ತೆ. ನನ್ನ ಫ್ಯಾಮಿಲಿ, ನಂದು ಪುಟ್ಟ ಫ್ಯಾಮಿಲಿ ಆದರೂ, ನಂದಿಷ್ಟೇ ಆದರೂ ನನಗೆ ಇದರಲ್ಲೇ ತುಂಬ ಖುಷಿ, ತುಂಬ ತೃಪ್ತಿ, ನನಗಿಷ್ಟೇ ಸಾಕು ಅನಿಸುತ್ತೆ. ಹಾಗಾಗಿ ಪ್ರತಿಯೊಂದು ಮೂಮೆಂಟನ್ನ, ಪ್ರತಿಯೊಂದು ಸೆಕೆಂಡನ್ನು ಕೂಡ ಎಂಜಾಯ್ ಮಾಡ್ತಾ ಕಳೀತೀನಿ. ದಟ್ಸ್ ವೈ ನನಗೆ ಬ್ಯೂಟಿಫುಲ್ ಅನಿಸುತ್ತೆ. ಹಾಗೆ ನನಗೋಸ್ಕರ, ನನ್ನ ಮಕ್ಳಿಗೋಸ್ಕರ, ನಮ್ಮ ಮನೆಯವ್ರಿಗೋಸ್ಕರ ಹಂಗೆ ಏನೇ ಮಾಡಿದ್ರು, ಎಷ್ಟೇ ಮಾಡಿದ್ರು ನನಗೆ ಯಾವತ್ತೂ ಕಷ್ಟ ಅಂತ ಅನಿಸಲ್ಲ. ಇಷ್ಟಪಟ್ಟು ಪ್ರೀತಿಯಿಂದ, ಖುಷಿಯಾಗಿ, ತೃಪ್ತಿಯಿಂದ ಮಾಡ್ತೀನಿ. ಇರೋದ್ರಲ್ಲಿ ತೃಪ್ತಿಯಾಗಿ ನೆಮ್ಮದಿಯಾಗಿರ್ತೀನಿ. ಆ್ಯಂಡ್ ಇದಾಗಿತ್ತು ನಮ್ಮ ಮನೆಯ ಹಬ್ಬ. ನಿಮ್ಗೇನು ಅನ್ನಿಸ್ತು ನಮ್ಮ ಮನೆ ಹಬ್ಬ? ನೀವೆಲ್ಲ ಹೆಂಗೆ ಮಾಡಿದ್ರಿ? ಐ ಥಿಂಕ್ ಎಲ್ಲರೂ ಒಂದೇ ಥರ ನಾರ್ಮಲಾಗೆ ಮಾಡಿರ್ತೀರ. ಆ್ಯಂಡ್ ನಮ್ಮ ಚಾರುಗೂ ಕೂಡ ಈ ನಡುವೆ ಚೂಡಿದಾರ್ಸ್ ಹಾಕ್ತಿದ್ದೀನಿ. ಆ್ಯಂಡ್ ಶಿ ಲುಕ್ಸ್ ಸೋ ಬ್ಯೂಟಿಫುಲ್. ತುಂಬ ಲಕ್ಷಣವಾಗಿ ಕಾಣಿಸ್ತಾಳೆ. ತುಂಬ ಖುಷಿ ಅಂತ ಅನ್ನಿಸ್ತೆ. ಅಂದರೆ ನನ್ನ ಥಾಟ್ ಹೆಂಗಿತ್ತು, ಹುಡುಗನ ಥರ ಬೆಳೆಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಹಾಕ್ತಿದ್ದೆ. ಅವಳಿಗೆ ಚೆನ್ನಾಗಿ ಕಾಣಲ್ಲ ಅದು ಹಂಗಂತ ಅಲ್ಲ, ನನ್ನ ಮೈಂಡ್ ಸೆಟ್ ಆಗಿದ್ದಿದ್ದು. ಬಟ್ ಇವಾಗ ಅವಳು ಖುಷಿಯಾಗಿ ಎಂಜಾಯ್ ಮಾಡಲಿ, ಅವಳು ಚೆನ್ನಾಗಿರಲಿ, ಏನು ಅವಳು ಖುಷಿಯಾಗಿರಬೇಕು. ಅವಳು ಹಾಕ್ಕೊಂಡಿರೋ ಬಟ್ಟೆ ಅವಳಿಗೆ ಹಾಕೋದು, ಅವಳು ಖುಷಿ ಇಂಪಾರ್ಟೆಂಟ್ ಅಂದ್ಬಿಟ್ಟು ನಾನು ಆಯಿತು ಬಿಡು, ಆರಾಮಾಗಿ ಚೆನ್ನಾಗಿ ಅವಳಿಗೆ ಇಷ್ಟ ಆಗೋ ಥರ ಇರಲಿ ಅಂದ್ಬಿಟ್ಟು ಡ್ರೆಸ್ಸಸ್ ಹಾಕ್ತಿದ್ದೀನಿ. ಆ್ಯಂಡ್ ಮತ್ತೆ ಪಾಪ ನನಗೆ ಕೆಲಸ ಇತ್ತು, ಕೆಲಸ ಮಾಡ್ಕೊತಾ ಇದ್ದೆ ರೂಮಲ್ಲಿ. ಮತ್ತು ನಮ್ಮ ಮನೆಯವರು ಮಧ್ಯಾಹ್ನ ಊಟ ಮಾಡಿಸ್ತಿದ್ರು. ಅವ್ರ ಮನೇಲಿ ಇದ್ದರು ಅಂದರೆ ಮಕ್ಕಳ ಜವಾಬ್ದಾರಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂದರೆ 100% ಇಂಟ್ರೆಸ್ಟ್ ಕೊಟ್ಟು ಜವಾಬ್ದಾರಿಯಿಂದ ನೋಡ್ಕೊಳ್ತಾರೆ. ತುಂಬ ಖುಷಿ ಆಗುತ್ತೆ, ಬ್ಲೆಸ್ಡ್ ಅಂತ ಅನಿಸುತ್ತೆ. ವ್ಲಾಗನ್ನು ಕೊನೆವರೆಗೂ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.